ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. PM ಕಿಸಾನ್ ಫಲಾನುಭವಿಗಳಿಗೆ ಒಂದು ದೇಶದ ರೈತರಿಗೆ ಒಂದು ನರೇಂದ್ರ ಮೋದಿ ಅವರ ಕಡೆಯಿಂದ ಒಂದು ಖುಷಿ ಸುದ್ದಿಯನ್ನು ಕೊಟ್ಟಿದೆ. ಹಾಗಾದ್ರೆ ಏನದು ಸಿಹಿ ಸುದ್ದಿ ಅಂತ ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, PM ಕಿಸಾನ್ ಯೋಜನೆ ಹಣದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಮೋದಿಜಿಯಿಂದ ಸಿಹಿ ಸುದ್ದಿಯನ್ನೇ ತಂದುಕೊಟ್ಟಿದ್ದಾರೆ. PM ಕಿಸಾನ್ 20ನೇ ಕಂತಿನ ಹಣದ 2,000 ಸಹಾಯಧನದ ಹಣಕ್ಕಾಗಿ ಇಷ್ಟು ದಿನದಿಂದ ನಿರೀಕ್ಷಿಸುತ್ತಿದ್ದ ರೈತರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಅರ್ಹತೆ ಹಾಗೂ ತಕ್ಷಣ ಮಾಡಬೇಕಾದ ಒಂದು ಕ್ರಮಗಳ ಬಗ್ಗೆ ವಿವರವನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವು ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಜುಲೈ 18ರಂದು ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತಲೂ ಸಹ ತಿಳಿಸಿದ್ದಾರೆ. KYC ಮುಗಿಸುವುದು ಕಡ್ಡಾಯ ಅಂತಲೂ ಸಹ ತಿಳಿಸಿದ್ದಾರೆ. ರೈತರು ಅರ್ಹರಾಗಲು ಈ ನಿಯಮಗಳನ್ನು ಪಾಲಿಸಲೇಬೇಕು ಅಂತಲೂ ಸಹ ಹೇಳಿದ್ದಾರೆ. ಅದಕ್ಕೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಕಿಸಾನ್ ಸಮ್ಮಾನ್ ಯೋಜನೆಯ 20ನೇ ಕಂತಿನ ಹಣ ಬಿಡುಗಡೆಗೆ ರೈತರು ತೀವ್ರ ನಿರೀಕ್ಷೆಯಲ್ಲಿದ್ದಾರೆ. ಮೊದಲು ಫೆಬ್ರವರಿಯಲ್ಲಿ 19ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು, ಈ ಬಾರಿ ಜುಲೈ 18ರಂದು ಬಿಹಾರದ ಸಿವಾನ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ಹಣ ಬಿಡುಗಡೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಅಂತಲೂ ಸಹ ಹೇಳಿದ್ದಾರೆ. ಆದರೆ ಸರ್ಕಾರದಿಂದ ಅಧಿಕೃತ ದಿನಾಂಕವನ್ನು ಇನ್ನೂ ಪ್ರಕಟವಾಗಿಲ್ಲ ಅಂತಂದು ಸಹ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರವು 2019ರಲ್ಲಿ ಪ್ರಾರಂಭಿಸಿದ್ದ ಈ ಯೋಜನೆಯಡಿಯಲ್ಲಿ ವರ್ಷಕ್ಕೆ 6,000ವನ್ನು ರೈತರು 3 ಹಂತಗಳಲ್ಲಿ ಪ್ರತಿ ಹಂತಕ್ಕೆ 2,000ರಂತೆ ನೇರವಾಗಿ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತಿತ್ತು ಅಂತಲೂ ಸಹ ತಿಳಿಸಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ಯೋಜನೆಯ ಈ ಹಣವನ್ನು ಪಡೆಯಲು ರೈತರು ಕೆಲವೊಂದು ನಿಯಮಗಳನ್ನು ಸಹ ಪೂರೈಸಬೇಕಾಗಿದೆ. ಯಾರು ಅರ್ಹರು ಅಂತ ನೋಡೋದಾದರೆ, ಸಣ್ಣ ರೈತರು ಮಾತ್ರ ಈ ಯೋಜನೆಯ ಲಾಭವನ್ನು ಪಡೆಯಬಲ್ಲರು. ರೈತರು ಭಾರತೀಯರು ನಾಗರಿಕರಾಗಿದ್ದು ತಮ್ಮದೇ ಆದ ಕೃಷಿ ಭೂಮಿಯನ್ನು ಹಕ್ಕುದಾರರಾಗಿರಬೇಕು ಅಂತಂದು ಸಹ ತಿಳಿಸಿದ್ದಾರೆ. ವಾರ್ಷಿಕ ಆದಾಯ ತೆರಿಗೆ ಪಾವತಿಸಿದವರು ಅಥವಾ ಸರ್ಕಾರದ ನೌಕರರು, ವೈದ್ಯರು, ನ್ಯಾಯಾಧೀಶರು ಅಥವಾ ಹೆಚ್ಚಿನ ಪಿಂಚಣಿದಾರರು ಈ ಯೋಜನೆಯ ಲಾಭ ಸಿಗುವುದಿಲ್ಲ ಅಂತಂದು ಸಹ ತಿಳಿಸಿದ್ದಾರೆ. ಇನ್ನು ಕೆಲವೊಂದು ರೂಲ್ಸ್ಗಳನ್ನು ಸಹ PM ಕಿಸಾನ್ ಅವರು ತಿಳಿಸಿದ್ದಾರೆ. KYCಯನ್ನು ಪ್ರಕ್ರಿಯೆ ಮುಗಿಸಿರಬೇಕು. ಅದನ್ನು OTP ಅಥವಾ ಬಯೋಮೆಟ್ರಿಕ್ ಅಥವಾ ಫೇಶಿಯಲ್ ಆಧಾರಿತವಾಗಿಯೂ ಸಹ ಮಾಡಬಹುದು ಅಂತಂದು ತಿಳಿಸಿದ್ದಾರೆ. ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಮಾಡಿರಬೇಕು ಅಂತ ತಿಳಿಸಿದ್ದಾರೆ. ಲ್ಯಾಂಡ್ ರೆಕಾರ್ಡ್ಗಳನ್ನು ರೈತರ ಹೆಸರು ಸ್ವಚ್ಛವಾಗಿರಬೇಕು ಅಂತ ತಿಳಿಸಿದ್ದಾರೆ. ಬ್ಯಾಂಕ್ ಡೀಟೇಲ್ಸ್ ಸರಿಯಾಗಿರಬೇಕು. IFSC ಕೋಡ್ ಮತ್ತು ಖಾತೆ ಸಂಖ್ಯೆ ತಪ್ಪಾಗದಂತೆ ನೀವು ನಮೂದಿಸಬೇಕು ಅಂತ ತಿಳಿಸಿದ್ದಾರೆ. OTPಗಳು ಅಥವಾ ಮಾಹಿತಿ ಸಿಗಲು ಸರಿಯಾಗಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿರಬೇಕು ಅಂತಂದು ಸಹ ತಿಳಿಸಿದ್ದಾರೆ. ಹಾಗಾಗಿ ಈ ಒಂದು ಮಹತ್ವಾಕಾಂಕ್ಷೆ ಯೋಜನೆಯನ್ನು ನಮ್ಮ ದೇಶದ ರೈತರು ಸದುಪಯೋಗ ಪಡ್ಕೊಳ್ಬೇಕು ಅಂತಂದು PM ಕಿಸಾನ್ ಇಲಾಖೆ ಅಂತಂದು ಅಧಿಕೃತ ಮಾಹಿತಿಯನ್ನು ತಿಳಿಸಿದ್ದಾರೆ. ಹಾಗಾಗಿ ಮುಂದಿನ ವಾರ ಈ ದೇಶದ ರೈತರಿಗೆ ಈ ಒಂದು 2021ನೇ ಕಂತಿನ ಹಣ ನೇರವಾಗಿ ಅವರ ಅಕೌಂಟಿಗೆ ಬೀಳುತ್ತೆ ಅಂತಂದು ತಿಳಿಸಿದ್ದಾರೆ. ಹಾಗಾಗಿ ಇನ್ನೂ ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ನಮ್ಮ ಕಂಟೆಂಟ್ ನಿಮಗೆ ಚೆನ್ನಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ ಮತ್ತು ನಮ್ಮ ವಿರಾಟ್ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.